ಚೆನ್ನಾಗಾಯ್ತು. ಫಸ್ಟ್ ನಿನ್ ಮುಖ ಮಾತ್ರ ಝೂಮ್ ಮಾಡ್ಕೊಂಡು ಕಡೆ ನೀ ಪ್ರಾಡಕ್ಟ್ ತೋರ್ಸೊತ್ತಿಗೆ ಹಿಂದ್ ಮಾಡಿದ್ರೆ ನನ್ ಹೇರ್ ಬ್ಲಾಗಿಂಗ್ ಆಗಿತ್ತು. ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್. ಇವತ್ತು ನಾನು ಆಫೀಸ್ಗೆ ಹೋಗಿದ್ದೆ. ಇವಾಗ ಜಸ್ಟ್ ಆಫೀಸ್ ಇಂದ ಬಂದಿದ್ದೀನಿ. ಆಫೀಸ್ ಇಂದ ಮನೆಗೆ ಬರ್ತಿದ್ದಂಗೆ ಒಂದು ಸ್ವೀಟ್ ಸರ್ಪ್ರೈಸ್ ನಂಗೋಸ್ಕರ ವೇಟ್ ಮಾಡ್ತಾ ಇತ್ತು. ಮನೆ ಹೆಸರು ನಂಗೆ ಹೇಳ್ದಲೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಆರ್ಡರ್ ಮಾಡಿದ್ರು. ಅದಿವಾಗ ಜಸ್ಟ್ ಮನೇಲಿ ನಾವು ಮನೆಗೆ ಬಂದ ತಕ್ಷಣ ಅಲ್ಲಿ ಅವೈಲೇಬಲ್ ಇತ್ತು ಪಾರ್ಸೆಲ್. ಅದು ನಾನು ಅದ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ ನೋಡ್ತಾ ಇರ್ತಿದ್ದೆ. ಅದನ್ನ ಅವ್ರು ನೋಡಿದ್ದಾರೆ, ಅಬ್ಸರ್ವ್ ಮಾಡಿ ನಂಗೆ ಗಿಫ್ಟ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅದೇನು ಅಂತ ತೋರಿಸ್ತೀನಿ. ಇವಾಗ ರೀಸೆಂಟ್ ಆಗಿ ಹೇರ್ ಕಟ್ ಬೇರೆ ಮಾಡ್ಕೊಂಡ್ ಬಂದಿದ್ದೀನಲ್ವಾ, ಸೊ ಹಾಟ್ ಏರ್ ಬ್ರಷ್. ನೀವೇನು ಹೇರ್ ಕಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಅಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಸೊ ಈ ಹಾಟ್ ಏರ್ ಬ್ರಷ್ ನಮ್ಮ ಹೇರ್ ನ ಸ್ಟೈಲ್ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್. ನಾರ್ಮಲ್ ಹೇರ್ ಡ್ರೈಯರ್ ಮತ್ತೆ ಕೋಮ್ ಎಲ್ಲ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರಲ್ಲೇ ಹಾಟ್ ಏರು ಬರುತ್ತೆ ಅಂಡ್ ಕೋಮ್ ತರನು ಇರುತ್ತಲ್ವಾ, ಸೊ ಬೇಗ ಬೇಗ ಸ್ಟೈಲಿಂಗ್ ಮಾಡ್ಕೋಬಹುದು. ಆಫೀಸ್ಗೆ ಹೋಗೋಕ್ಕೆಲ್ಲ ಆರಾಮಾಗಿ ಈಸಿ ಆಗಿರುತ್ತೆ. ಇದರಲ್ಲಿ 2 ಅಟ್ಯಾಚ್ಮೆಂಟ್ಸ್ ಇದೆ. ಒಂದು ಹೇರ್ ಡ್ರೈಯರ್, ನಾರ್ಮಲ್ ಡ್ರೈಯರ್. ಇದು ಅಟ್ಯಾಚ್ಮೆಂಟ್ ತೆಗೆದು ಇದನ್ನ ಹಾಕಿದ್ರೆ ಇಟ್ ವಿಲ್ ಬಿ ದಟ್ ಬ್ರಷ್. ಅನ್ಬಾಕ್ಸ್ ಮಾಡೋಣ ಬನ್ನಿ. ಎಕ್ಸೈಟ್ಮೆಂಟ್ ಇದೆ ತುಂಬಾ, ಯಾಕಂದ್ರೆ ನಾನು ನಾರ್ಮಲ್ ಹೇರ್ ಡ್ರೈಯರ್ ಯೂಸ್ ಮಾಡಿದ್ದೆ. ಇದು ಹಾಟ್ ಏರ್ ಬ್ರಷ್ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್. ಏನೆಲ್ಲ ಇದೆ ಬಾಕ್ಸ್ ಅಲ್ಲಿ ಅಂತ ನೋಡೋಣ ಬನ್ನಿ. ಬಾಕ್ಸ್ ಒಳಗಡೆ ಬಾಕ್ಸ್. ಓಕೆ, ಫಸ್ಟ್ ಇದು ನಾರ್ಮಲ್ ಡ್ರೈಯರ್ದು ಅಟ್ಯಾಚ್ಮೆಂಟ್. ಓಕೆ, ನೆಕ್ಸ್ಟ್ ಇದು ಬೇಸ್. ಇದಕ್ಕೆ ನಾವು ಹೆಡ್ನ ಅಟ್ಯಾಚ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಓಕೆ ಬ್ರಷ್ ಚೆನ್ನಾಗಿದೆ. ಆ್ಯಂಡ್ ಅಷ್ಟೇ. ಆಮೇಲೆ ಒಂದಿಷ್ಟು ವಾರಂಟಿ ಕಾರ್ಡ್, ಮ್ಯಾನ್ಯುವಲ್ ಅಷ್ಟಿದೆ. ಸೊ ಲೆಟ್ಸ್ ಟ್ರೈ ದಿಸ್. ನೋಡೋಣ. ಬಟ್ ಆಕ್ಚುಲಿ ಏನಂದ್ರೆ ಇದು ವೆಟ್ ಹೇರ್ ಇರುತ್ತಲ್ಲ, ಹೇರ್ ವಾಶ್ ಮಾಡುವಾಗ ವೆಟ್ ಹೇರ್ ಇರುತ್ತಲ್ಲ, ಅವಾಗ ಇದನ್ನ ಯೂಸ್ ಮಾಡಬೇಕು. ಇದನ್ನ ಡ್ರೈಯರ್ ನ ಯೂಸ್ ಮಾಡಿ ಒಂದು 70% ಹೇರ್ ನ ಡ್ರೈ ಮಾಡಿ ಒಂದ್ ಸ್ವಲ್ಪ 30% ಅಷ್ಟು ವೆಟ್ ಇರುವಾಗ ಇದನ್ನ ಯೂಸ್ ಮಾಡಿ ಸ್ಟೈಲ್ ಮಾಡಬೇಕು. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಇವಾಗ ಬಂದಿದೆ, ಇವಾಗಲೇ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇಳಿಸಿ. ಇದರಲ್ಲಿ ನೋಡಿ ಇಷ್ಟು ಸೆಟ್ಟಿಂಗ್ಸ್ ಇದೆ. ಆಫ್, ವಾರ್ಮ್, ಲೋ, ಮೀಡಿಯಂ ಅಂಡ್ ಹೈ. ಹೆಂಗ್ ಮಾಡೋದು ಗೊತ್ತಿಲ್ಲ, ವಿಲ್ ಸಿ. ಹಾಕೊಂಡ್ಬಿಡೋಣ. ಬಟ್ ಇದನ್ನ ಅಂಡ್ ಇದು ಹಾಟ್ ಏರ್ ಬರುತ್ತಲ್ಲ, ಸೊ ಹೇರ್ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಸೊ ನೀವು ನಂತರ ಆದ್ರೆ ತರ ಮಾಡಬೇಡಿ, ಸ್ವಲ್ಪ ಕೇರ್ ಮಾಡ್ಬಿಟ್ಟು ಮಾಡಿ. ಒಂದ್ ಸ್ವಲ್ಪ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಎಲ್ಲ ಮಾಡ್ಕೊಂಡು ಮಾಡಿ. ಸೊ ಇದನ್ನ ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ಲಾಕ್ ಅಂಡ್ ಅನ್ಲಾಕ್ 2 ಆಪ್ಷನ್ ಇದೆ. ಅನ್ಲಾಕ್ ಇರೋ ಕಡೆ ಇದನ್ನ ಈ ಆರೋನ ಅಲೈನ್ ಆಗೋ ತರ ಹಾಕಿ ಇನ್ನೊಂದ್ ಕಡೆ ಟ್ವಿಸ್ಟ್ ಮಾಡ್ಬೇಕು. ಈಗ ಅನ್ಲಾಕ್ ಇರೋ ಕಡೆ ಹಾಕಿ ಈ ಕಡೆ ಹೆಂಗ್ ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಯ್ತು, ನೋಡಿ ಟೈಟ್ ಆಯ್ತು. ಆಲ್ ಗುಡ್. ಟ್ರೈ ಮಾಡೋಣ. ಲೋ ಮಾಡಿದವಾಗ ಇದು ಕಡಿಮೆ, ಮೀಡಿಯಂ. ಇನ್ನ ಇವಾಗ ಅನ್ಲಾಕ್ ಮಾಡಿ ಟ್ರೈ ದ ಅದರ್ ಒನ್. ಓಕೆ, ಇದು ಇಲ್ಲೊಂದು ಬಟನ್ ಇದೆ. ನಾನು ಹಂಗೆ ತಿರ್ಗ್ಸಕ್ ಟ್ರೈ ಮಾಡ್ತಾ ಇದ್ದೆ, ಹೊಗೆ ಆಗಿರೋದು. ಇನ್ನೊಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ ರೊಟೇಟ್ ಮಾಡಿ ಎತ್ತದು.
ನೆಕ್ಸ್ಟ್ ಒನ್ ಇದು ಸೇಮ್ ಲಾಕ್. ಓಕೆ, ಇದನ್ನ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಹಿಂಗೆ ಹಾಕಿ ಇದನ್ನ ರೊಟೇಟ್. ಡಿಫ್ರೆನ್ಸ್ ಗೊತ್ತಾಗುತ್ತಾ? ಕರ್ಲ್ ಟ್ರೈ ಮಾಡೋಣ, ಆಗತ್ತಾ? ತುಂಬಾ ದೊಡ್ಡದಿದೆ ಅನ್ನಿಸ್ತಾ ಇದೆ, ನನ್ನ ಹೇರ್ ಇಷ್ಟೇ ಇದೆ. ಕರ್ಲ್ ಆಯ್ತಾ? ಹಾ, ಈ ಕಡೆನೂ ಮಾಡಿ ನೋಡು ಒಂದ್ಸಲ. ಫುಲ್ ಆಯ್ತಾ? ಸ್ವಲ್ಪ ಇಲ್ಲ, ಆಯ್ತಾ? ಸ್ವಲ್ಪ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ಲ, ಸೊ ಅದಕ್ಕೆ ಈ ಕಡೆ ಮಾಡಿ ನೋಡಿ. ಈ ಕಡೆ ಹಂಗೆ 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 ಕೂಡ್ಲಿಕ್ಕೆ ಇಟ್ಕೋಬೇಡ. ಮೇ ಬಿ ವೆಟ್ ಹೇರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಥವಾ ನಂಗೆ ಮಾಡಕ್ ಬರ್ತಾ ಇಲ್ವೋ ಅದು ಗೊತ್ತಿಲ್ಲ. ಸ್ವಲ್ಪ ಆಯ್ತಲ್ವ ಇದು? ಹಾ, ಸ್ವಲ್ಪ ಅಷ್ಟೇ. ಅಲ್ಲಿ ಕಲ್ತ್ಕೊಂಡು ನೆಕ್ಸ್ಟ್ ಟೈಮ್ ಅಲ್ಲಿ ಏಸಿ. ಬಾಯ್ ಬಾಯ್. ಚೆನ್ನಾಗಾಯ್ತು. ಗೊತ್ತಿಲ್ಲ ಅಂತ ಹೇಳಿದಲ್ಲ, ನೀವು ಮತ್ತೊಂದು ಎಂತ ಮಾಡಂದ್ರೆ ಇಷ್ಟೇ ಬಾಯ್ ಬಾಯ್ ಅಲ್ಲ. ಸೊ ಇದು ನೋಡಿ, ನನ್ನ ಹೇರ್ ಬ್ಲಾಗಿಂಗ್ ಆಗಿತ್ತು. ನಾನು ಬಟ್ ಕಲ್ತ್ಕೊಂಡು ಇನ್ನೊಂದ್ಸಲ ಹೇರ್ ಸ್ಟೈಲಿಂಗ್ ವಿತ್ ಜೊತೆ ಎಂತ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ ನೋಡಿ, ಅದ್ರಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿ ಮಾಡಕ್, ಬರೀ ಬಾಯ್ ಬಾಯ್ ಅಲ್ಲ. ಸೊ ಇವಾಗ ಸಾಕು. ಇದು ಹೇರ್ ತುಂಬಾ ಡ್ರೈಯೂ ಇದೆ ಇವಾಗ, ಅಂದ್ರೆ ವೆಟ್ ಇದ್ರೆ ಇನ್ನ ಚೆನ್ನಾಗಿ ಬರುತ್ತೇನೋ. ನಾನು ಇನ್ನು ಇದನ್ನ ಕಲ್ತ್ಕೋಬೇಕು ಇವಾಗ, ಇನ್ನು ಫಸ್ಟ್ ಟೈಮ್. ಸೊ ನೆಕ್ಸ್ಟ್ ಟೈಮ್ ಇದನ್ನ ಕಲ್ತ್ಕೊಂಡು ಗೆಟ್ ರೆಡಿ ವಿತ್ ಮೀ ಜೊತೆ ಐ ವಿಲ್ ಶೋ ಹೌ ಟು ಯೂಸ್ ಅಂತ, ಬೆಟರ್ ಹೌ ಟು ಯೂಸ್ ಇಟ್ ಇನ್ ಅ ಪ್ರಾಪರ್ ವೇ. ಇವಾಗ ಬಿಗಿನರ್ ಅಲ್ವಾ, ಸೊ ಸರಿಯಾಗಿ ಆಗಿಲ್ಲ ಅನ್ಕೋತೀನಿ. ಅಂಡ್ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಮೆಮರೀಸ್. ಬಾಯ್ ಬಾಯ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.